ಮೋಹನ್ ದಾಸ್ ಅವರು ಟ್ವೀಟ್ ಮಾಡಿ ಡಿ ಕೆ ಶಿವಗೆ ನಮ್ಮನ್ನು ಬೆಂಗಳೂರನ್ನು ಕಾಪಾಡಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀರಾ, ಯಾವುದೋ ತಾರ್ಕಿಕ ಅಂತ್ಯ ಹೋಗೋದೇ ಇಲ್ಲ, ಮೆಟ್ರೋ ದರ ಮಾಡಿದ್ದೀರಿ, ಜಾಸ್ತಿ ಮಾಡಿದ್ದೀರಾ, 1 ಲಕ್ಷ ಪ್ರಯಾಣಿಕರು ತೊಗೊಂಡ್ಬಿಟ್ಟಿದ್ದೀರಾ, ಬೆಂಗಳೂರು ಬಗ್ಗೆ ಅಸಹನೆ ವ್ಯಕ್ತಪಡಿಸೋದು ಅಭಿವೃದ್ಧಿ ದೇವರೇ ಕಾಪಾಡಬೇಕು. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. 4 ವರ್ಷ ಆದರೂ ಸರಿ ಮಾಡೋಕ್ಕಾಗಲ್ಲ, ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ತಗ ಅಂತ. ಯಾವ ದೇವ್ರು ಹೇಳಿದ್ದು? ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ? ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ದರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ದರೆ ದೇವ್ರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತಿದ್ದರೆ ಖಂಡಿತವಾಗಿಯೂ ಸುಧಾರಿಸ್ಬೋದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡೋದು? ಇವ್ರ ಕೈಗೆ ಅಧಿಕಾರ ಸಿಕ್ಬಿಟ್ಟಿದೆ. ಅಧಿಕಾರದಲ್ಲಿ ಎಷ್ಟು ಲೂಟಿ ಹೊಡಿಬೇಕು ಅನ್ನೋದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಹೊರತು ಬೆಂಗಳೂರು ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಅವರಿಗಿಲ್ಲ.